ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಂದು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದಾಗ ಎಲ್ಲರೂ ಕೂಡ ವಿಶ್ ಮಾಡಿದ್ದೀರಾ, ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡಿದ್ದೀರಾ. ಸೊ ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ನಿಮ್ಮ ಬ್ಲೆಸ್ಸಿಂಗ್ಸು ನಮ್ಮ ಫ್ಯಾಮಿಲಿ ಮೇಲೆ ಹಾಗೆ ನಮ್ಮ ಬೇಬಿ ಮೇಲೆ ಕೂಡ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ, ಹಾಗೆ ಹೆಲ್ತಿ ಬೇಬಿ ಕೂಡ ಆಗುತ್ತೆ. ಸೊ ಇದೇ ಥರ ನೀವು ನನಗೆ ಬ್ಲೆಸ್ ಮಾಡ್ತಾ ಇರಿ, ಓಕೆನಾ? ನೀವು ಕೂಡ ನಮ್ಮ ಫುಲ್ ಫ್ಯಾಮಿಲಿ ಅಂತಲೇ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ಬ್ಲೆಸ್ ಯಾವಾಗಲೂ ಇದೇ ಥರ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸ್ನಾನ ಮಾಡಿ ಪೂಜೆ ಕೂಡ ಮಾಡಿದೆ. ಸೊ ಇನ್ನೊಂದೇನು ಅಂತ ಅಂದರೆ ನನಗೆ ನೆಕ್ ಹತ್ರ ಫುಲ್ಲು ಬ್ಲ್ಯಾಕ್ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಟೈಮಲ್ಲಿ ಆಗುತ್ತಾ ಅದು ನನಗೆ ಗೊತ್ತಿಲ್ಲ. ಸೊ ಯಾರಾದರೂ ನಿಮಗೆ ಪ್ರೆಗ್ನೆಂಟ್ ವುಮೆನ್ ಇದ್ದರೆ, ಇಲ್ಲಾಂದರೆ ಬೇಬಿ ಆಗಿರೋರಿದ್ರೆ ಈ ಥರ ಏನಾದರೂ ಆಗಿತ್ತಾ? ನಿಮಗೂ ಕೂಡ ನೆಕ್ ಹತ್ರ ಏನಾದರೂ ಫುಲ್ಲು ಬ್ಲ್ಯಾಕ್ ಆಗಿತ್ತಾ? ಆ್ಯಂಡ್ ಸ್ಕಿನ್ನಲ್ಲಿ ಒಂಥರ ಪಿಂಪಲ್ ಆಗ್ತಾ ಇದೆ. ನನಗೆ ಒಂದು 4-5 ಏನೋ ಆಗಿದೆ. ಇಲ್ಲಿ ಬ್ಯಾಕ್ ಸೈಡ್ ಆಗಿದೆ, ಮತ್ತು ಇಲ್ಲಿ ಸ್ಕಿನ್ ಹತ್ರ ಇಲ್ಲಿ ಈ ಪ್ಲೇಸಲ್ಲಿ ಸ್ಕಿನ್ ಥರ ಪಿಂಪಲ್ ಆಗಿದೆ. ಆ್ಯಂಡ್ ಜೊತೆಯಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ನೆಕ್ ಫುಲ್ಲು ನನಗೆ ಬ್ಲ್ಯಾಕ್ ಆಗಿದೆ. ಒಂಥರ ಅನಿಸುತ್ತೆ. ಮುಂಚೆ ವೈಟ್ ಇತ್ತು, ಅಂದರೆ ತುಂಬ ವೈಟ್ ಅಲ್ಲ, ಓಕೆ ನಾರ್ಮಲ್ ಆಗಿತ್ತು. ಬಟ್ ಇವಾಗ ಕಂಪ್ಲೀಟ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದು ಏನು ಮಾಡಿದ್ರು ಸರಿ ಹೋಗ್ತಾ ಇಲ್ಲ. ಆ್ಯಂಡ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಬೇಕು. ಬಟ್ ಇವಾಗೆಲ್ಲ ರಿಸ್ಕ್ ತೊಗೊಳ್ಳೋದಿಲ್ಲ. ಇವಾಗೆಲ್ಲ ಡಾಕ್ಟರ್ ಹತ್ರ ಎಲ್ಲ ಹೋಗಲ್ಲ. ಬೇಬಿ ಎಲ್ಲ ಆಗಲಿ ನಾರ್ಮಲ್ ಆಗಿಬಿಟ್ಟು ಆಮೇಲೆ ಹೋಗಿ ತೋರಿಸ್ಕೊಳ್ಳೋಣ ಅಂತ. ಸದ್ಯಕ್ಕೇನು ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಐ ಥಿಂಕ್ ಎಲ್ರಿಗೂ ಆಗ್ಬೋದೇನೋ, ಗೊತ್ತಿಲ್ಲ. ಸೊ ನೀವು ಯಾರಾದರೂ ಗೊತ್ತಿರೋರು ಇದ್ರೆ, ನಿಮಗೂ ಇದೇ ಥರ ಏನಾದರೂ ಆಗಿದ್ರೆ ನನಗೆ ಕಾಮೆಂಟ್ ಮಾಡಿ. ನಾನು ತಿಳ್ಕೊಂಡಂಗಾಗತ್ತೆ, ಅದಕ್ಕೋಸ್ಕರ ನಾನು ಕೇಳ್ತೀನಿ ಅಷ್ಟೇನೆ. ಹಾಗೆ ತುಂಬಾ ವೆಟ್ ಆಗುತ್ತೆ ಬಾಡಿ. ನಿಮಗೂ ಏನಾದರೂ ಈ ಟೈಮಲ್ಲಿ ಇದೇ ಥರ ಆಗ್ತಿತ್ತಾ? ನನಗೆ ತಿಳಿಸ್ಕೊಡಿ ಆಯಿತಾ? ಆ್ಯಂಡ್ ಸುಸ್ತಾಗುತ್ತೆ. ನಂಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡೋದಕ್ಕೂ ಆಗೋದಿಲ್ಲ. ಎಷ್ಟು ವೆಟ್ ಆಗುತ್ತೆ ಅಂದರೆ ನಿಮಗೆ ವಿಡಿಯೋದಲ್ಲಿ ಮೇ ಬಿ ಗೊತ್ತಾಗ್ಬೋದು ಅನಿಸುತ್ತೆ. ಅಷ್ಟು ವೆಟ್ ಆಗುತ್ತೆ ಬಾಡಿ. ಫುಲ್ಲು ಒಂಥರ ಬಾಡಿ ವೆಟ್ ಆಗೋದ್ರಿಂದ ಸುತ್ತು ಕೂಡ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ನಿಲ್ಲೋದಕ್ಕೂ ಆಗೋದಿಲ್ಲ, ಅಷ್ಟು ವೆಟ್ ಆಗ್ತಿರುತ್ತೆ ಬಾಡಿ. ಆ್ಯಂಡ್ ತುಂಬ ಹೊತ್ತು ಏನಕ್ಕೆ ನಿಲ್ಲಕ್ಕಾಗೋದಿಲ್ಲ ಅಂದರೆ ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿ ಗೇನ್ ಆಗಿದ್ದೀನಲ್ವಾ. ಸೊ ಹಾಗಾಗಿ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಾಗ ಏನಾಗುತ್ತೆ, ಕಾಲು ಫುಲ್ ಸ್ವೆಲ್ಲಿಂಗ್ ಬರೋ ಥರ ಆಗಿಬಿಡುತ್ತೆ. ಆ್ಯಂಡ್ ಸ್ವಲ್ಪ ಒಂಚೂರು ದಪ್ಪ ಆಗಿಬಿಟ್ಟಿದೆ ಕಾಲು. ನನಗೆ ಸ್ವಲ್ಪ ದಪ್ಪ ಆಗಿದೆ. ಅದರಿಂದ ಏನಾಗುತ್ತೆ, ಕೆಳಗಡೆ ಪಾದ ಫುಲ್ಲು ನನಗೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಓಡಾಡಿಕೊಂಡು ನಾನು ಏನಾದರೂ ಕೆಲಸ ಮಾಡಿದ್ರೆ ಓಕೆ, ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಬಟ್ ನಿಂತಿದ್ದ ಹತ್ರನೇ ನಿಂತ್ಕೊಂಡ್ರೆ ತುಂಬ ಅಂದರೆ ನಮ್ಮ ಬಾಡಿ ವೆಯ್ಟ್ ಎಲ್ಲನೂ ಫೀಟ್ ಮೇಲೆ ಅಂದರೆ ಪಾದದ ಮೇಲೆ ಬೀಳೋದ್ರಿಂದ ತುಂಬಾ ಪೇಯ್ನ್ ಆಗುತ್ತೆ. ಒಂಥರ ಜಾಸ್ತಿ ಹೊತ್ತು ನಿಲ್ಲಕ್ಕಂತೂ ಆಗೋದಿಲ್ಲ. ಆ್ಯಂಡ್ ಜಾಸ್ತಿ ಹೊತ್ತು ಕೂರಕ್ಕೂ ಆಗೋದಿಲ್ಲ. ಫುಲ್ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಈ ಥರದ್ದೆಲ್ಲ ಫೇಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮು ಇದನ್ನೆಲ್ಲ ಫೇಸ್ ಮಾಡ್ತಿರೋದು. ಬಟ್ ಒಂಥರ ಚೆನ್ನಾಗೂ ಇದೆ, ಒಂಥರ ಖುಷಿ ಕೊಡುತ್ತೆ ಇದೆಲ್ಲ. ಅಂದರೆ ಸಮ್ಟೈಮ್ಸ್ ಬೇಬಿ ಕಿಕ್ಕಿಂಗು, ಬೇಬಿ ಮೂವ್ ಮಾಡಬೇಕಾದ್ರೆ ಅದು ಫೀಲೇ ಬೇರೆ ಅಲ್ವಾ. ಸೊ ಒಂಥರ ನಾವು ಲಕ್ಕಿಯೆಸ್ಟ್ ಅಂತ ಅನಿಸುತ್ತೆ. ಅದೆಲ್ಲದನ್ನು ಫೀಲ್ ಮಾಡ್ಬೋದು ನಾವು. ಸೊ ಈ ಥರದ್ದು ಪೇಯ್ನ್ ಕೂಡ ಇರುತ್ತೆ, ಜೊತೆಯಲ್ಲಿ ಆ ಥರ ಖುಷಿ ಮೂಮೆಂಟ್ ಕೂಡ ಇರುತ್ತೆ. ಎಲ್ಲದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ಆದಷ್ಟು ಬೇಬಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇವಾಗ್ಲಿಂದನೇ. ಒಂಥರ ಖುಷಿ ಆಗುತ್ತೆ. ಅದು ಕಿಕ್ ಮಾಡಿದಾಗ, ಮೂಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಒಂಥರ ಏನೋ ಖುಷಿ ಅನಿಸುತ್ತೆ ನಮಗೆ. ಗೊತ್ತಿಲ್ಲ ಏನು ಹೇಳಬೇಕು ಇದ್ರ ಬಗ್ಗೆ ಅಂತ. ಬಟ್ ಸ್ಟಿಲ್ ನಾನಂತೂ ನಮ್ಮ ಬೇಬಿ ಜೊತೆ ಫುಲ್ ಖುಷಿಯಾಗಿದ್ದೀನಿ. ಒಂಥರ ಚೆನ್ನಾಗಿದೆ. ಈ ಫೀಲಿಂಗ್ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಮದರ್ಸ್ ಇದೇ ಥರ ಫೀಲ್ ಮಾಡಿದ್ರಿ ಅಂತ ಅನಿಸುತ್ತೆ. ಆ್ಯಂಡ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಚೆನ್ನಾಗಿದ್ದೀನಪ್ಪ, ಒಂಥರ ಚೆನ್ನಾಗಿದೆಯಪ್ಪ, ಫೀಲಿಂಗೇ ಬೇರೆ. ಆ್ಯಂಡ್ ನೆನ್ನೆ ಇಂಜೆಕ್ಷನ್ಸ್ ಹಾಕಿಸ್ಕೊಂಡು ಬಂದೆ. 3 days once ಇಂಜೆಕ್ಷನ್ ಮಾಡಿಸ್ಬೇಕು, ಇಲ್ಲಾಂದರೆ 2 days once ಆದರೂ ಮಾಡಿಸ್ಕೋಬೋದು. ಅದು ನಮಗೆ ಬಾಡಿ ಅಂದರೆ ತುಂಬ ಪೇಯ್ನ್ ಏನಾದರೂ ಇತ್ತು ಅಂತ ಅಂದರೆ ಒಂದು 3-4 days ಆ ಥರ ಬಿಟ್ಬಿಟ್ಟು ಮಾಡಿಸ್ಬೋದು. ಬಟ್ ನನಗೆ ಪೇಯ್ನ್ ಇನ್ನೇನು ಕಮ್ಮಿ ಆಗ್ತಾಯಿತ್ತು ಒಂದು ಸೈಡ್ ಅನ್ನೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸೈಡ್ ಮಾಡಿಸ್ಕೊಂಡಿದ್ದೀನಿ. ಆದರೆ ತುಂಬ ಪೇಯ್ನ್ ಇದೆ. ಬೆಳಗ್ಗೆಲ್ಲ ಎದ್ದೊಳಕ್ಕೆ ಆಗಲಿಲ್ಲ ನನಗೆ. 11-12 ಹಂಗೆ ನಾನು ಎದ್ದಿದ್ದು ಆಗಲಿಲ್ಲ. ತುಂಬ ಪೇಯ್ನ್ ಇತ್ತು, ಸ್ವಲ್ಪ ಊತ ಬೇರೆ ಬಂದುಬಿಟ್ಟಿತ್ತು.
ಯಾಕೆ ಅಂತ ಗೊತ್ತಿಲ್ಲ. ಬ್ಲಡ್ ಇಂಜೆಕ್ಷನ್ ನಾರ್ಮಲ್ ಇಂಜೆಕ್ಷನ್ಸ್ ಥರ ಬರೋದಿಲ್ಲ ಅಲ್ವಾ, ಸ್ವಲ್ಪ ತಿಕ್ಕಾಗಿ ಬರೋದ್ರಿಂದ ಪೇಯ್ನ್ ಜಾಸ್ತಿ ಆಗುತ್ತೆ. ಅದು ಇಂಜೆಕ್ಟ್ ಮಾಡಬೇಕಾದ್ರೆ ನಮಗೆ ಪೇಯ್ನ್ ಗೊತ್ತಾಗೋದಿಲ್ಲ, ಬಟ್ ಅದಾದಮೇಲೆ ಉರಿ ಸ್ಟಾರ್ಟ್ ಆಗುತ್ತೆ 1 ಸೆಕೆಂಡು. ಆಮೇಲೆ ಓಕೆ ಸಂಜೆ ಉರಿ ಆಯಿತು, ಅದಾದಮೇಲೆ ಮನೆಗೆ ಬಂದಮೇಲೆ ಫೈನ್ ಆರಾಮಾಗಿ ಇದ್ದೆ. ಬಟ್ ಮಿಡ್ ನೈಟಿಂದ ಮತ್ತೆ ನೋವು ಸ್ಟಾರ್ಟ್ ಆಯಿತು, ಊತ ಬಂದಿತ್ತಲ್ವ, ಸೊ ಹಾಗಾಗಿ ನೋವು ಸ್ಟಾರ್ಟ್ ಆಯಿತು. ಇವಾಗ ಓಕೆ, ಟೈಸ್ ಎಲ್ಲ ನೋವು ಕಮ್ಮಿ ಆಗಿದೆ, ಫುಲ್ಲು ಆರಾಮಾಗಿದ್ದೀನಿ ಇವಾಗ. ಸೊ ಈಗ ಸ್ವಲ್ಪ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಏನಾದರೂ ಸುಸ್ತಾಯಿತು ಅಂದರೆ ರೆಸ್ಟ್ ಮಾಡ್ತೀನಿ, ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲ ಅಂತ ಅಂದರೆ ಏನಾದರೂ ಸ್ವಲ್ಪ ಕೆಲಸ ಮಾಡಿದ್ರೆ ನನಗೂ ಕೂಡ ಬಾಡಿ ಅಂದರೆ ಹಿಡ್ಕೊಂಡಂಗೆ ಆಗಿಬಿಟ್ಟಿದೆ, ಅದು ಸ್ವಲ್ಪ ಫ್ರೀ ಆಗ್ತೀನಿ. ಹಾಗೆ ನಿಮ್ಮ ಜೊತೆ ಇನ್ನೊಂದು ನಾನು ಒಂದು ಪೌಡರ್ನ ಶೇರ್ ಮಾಡಬೇಕು. ಸೊ ನಾನು ಶೇರ್ ಮಾಡ್ಕೊಂಡಿಲ್ಲ, ಅದನ್ನು ಶೇರ್ ಮಾಡ್ತೀನಿ ಏನಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ನಾಳೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ. ಸೊಸೈಟಿ ಅಕ್ಕಿಲಿ ಮಾಡೋದು ಚೆನ್ನಾಗಿರುತ್ತೆ, ಬೇರೆ ಅಕ್ಕಿ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಸೊಸೈಟಿ ಅಕ್ಕಿಲೇ ಮಾಡೋದು ನಾವು ಯಾವಾಗಲೂ, ಅಂದರೆ ಅಮ್ಮ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊಸೈಟಿ ಅಕ್ಕಿ ಯೂಸ್ ಮಾಡಿಬಿಟ್ಟೇನೆ ದೋಸೆ ಮಾಡೋದು. ಉದ್ದಿನಬೇಳೆ ನೆನೆಸಿದ್ದೀನಿ, ಉದ್ದಿನಬೇಳೆ ಜೊತೆ ತೊಗರಿಬೇಳೆ, ಕಡಲೆಬೇಳೆ, ಹಾಗೆ ಮೆಂತ್ಯೆ. ಸೊ ಹೆಸರು ಕಾಳು ಒಂದಿರಲಿಲ್ಲ, ಹಾಗಾಗಿ ಅದನ್ನು ಹಾಕೋದಕ್ಕಾಗಲಿಲ್ಲ. ಚೆನ್ನಾಗಿರುತ್ತೆ ಎಲ್ಲದನ್ನು ಹಾಕಿದ್ರೆ, ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಸಾಂಬಾರನ್ನ ನಾನು 3 ಗಂಟೆ ಹಂಗೆ ಮಾಡಿಟ್ಬಿಟ್ಟಿದ್ದೆ, ಬಟ್ ಮಸಿಯೋದಕ್ಕೆ ಆಗಲಿಲ್ಲ. ಅಷ್ಟರಲ್ಲಾಗಲೇ ನಂಗೆ ಸ್ವಲ್ಪ ಸುಸ್ತಾಯಿತು. ಸೊ ಅದಕ್ಕೆ ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಆರಾಮ ಅನ್ನಿಸ್ತಿದೆ. ಅದಕ್ಕಾಗಿ ಇವಾಗ ಮಸಿಯೋಣ ಅಂತ ಹೇಳಿಬಿಟ್ಟು ಬಂದೆ. ಅಂದರೆ ಮಸೊಪ್ಪಲ್ಲ ಇದು, ಮಸೊಪ್ಪು ಥರನೇ ಮಸ್ಕಾಯಿ ಅಂತ ಮಾಡ್ತಾರೆ ನಮ್ಮ ಕಡೆ. ಅಂದರೆ ಮಸಿತೀನಿ ಅಂದಾಗ ನಿಮಗೆ ಸಡನ್ ಆಗಿ ಮಸೊಪ್ಪು ಅಂತ ಅನ್ನಿಸ್ಬೋದು, ಅಲ್ಲ ಮಸ್ಕಾಯಿ ಅಂತ ಮಾಡ್ತಾರೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಮುದ್ದೆ ಜೊತೆ ಅನ್ನ ಜೊತೆ ತಿನ್ಕೊಂಡು ಮಿಕ್ಕಿದ್ರೆ ನಾಳೆ ಅಂದರೆ ನೆಕ್ಸ್ಟ್ ಡೇಗೆ ಚಪಾತಿ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಇದ್ರೆ ಸೈಡಿಗೆ ಸೂಪರ್ ಆಗಿರುತ್ತೆ. ಯಾರಿಗಾದ್ರೂ ಈ ಸಾಂಬಾರ್ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮಸ್ತ್ ಬಿಡ್ತೀನಿ. ಸುಸ್ತಾಗೋದಕ್ಕೆ ಮುಂಚೆ ಕೆಲಸ ಮುಗಿಸ್ಕೊಂಡು ಬಿಡೋಣ, ಇಲ್ಲ ಅಂತ ಅಂದರೆ ಮತ್ತೆ ಸುಸ್ತಾದರೆ ಆ ಕೆಲಸ ಹಾಗೆ ಬಾಕಿ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಏನು ಮಾಡಬೇಕು, ಇರೋ ಕೆಲಸನ ಆಗ್ತಾನೆ. ಸಾಂಬಾರು ಕೂಡ ರೆಡಿ ಆಯಿತು, ಹರಿ ಕೂಡ ಜಸ್ಟ್ ಇವಾಗ ಬಂದ. ಸೊ ನಾನು ನಿಮ್ಮ ಜೊತೆ ಯಾವ ಒಂದು ಪೌಡರ್ನ ಶೇರ್ ಮಾಡ್ಕೊಬೇಕಂತ ಅಂದ್ಕೊಂಡ್ರೆ ಪ್ರೆಗ್ನಾವಿನ್. ಆ್ಯಕ್ಚುಲಿ ಇದನ್ನು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನನಗೆ, ಬಟ್ ಪೌಡರ್ದು ಕೊಟ್ಟಿರಲಿಲ್ಲ. ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. 1 ಗ್ಲಾಸ್ ತೊಗೊತೀನಿ ಅಷ್ಟೇ ನೀರು, 100 ml ನೀರು ತೊಗೊಳ್ಬೇಕು ಅಂತ ಇದ್ರ ಮೇಲಿದೆ. ಬಟ್ ನಾನು 1 ಗ್ಲಾಸ್ಗೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ. 10 ಪ್ಯಾಕ್ಸ್ ಬರುತ್ತೆ ಇದ್ರೊಳಗಡೆ. ಸೊ ಇದೇನು ತುಂಬ ಕಾಸ್ಟ್ಲಿ ಇಲ್ಲ, 55 ರುಪೀಸ್ ಇದೆ ಅಷ್ಟೇ. ಬಟ್ ಎಷ್ಟು ಹೆಲ್ಪ್ಫುಲ್ ಇದೆ ಗೊತ್ತಾ ಇದು. ಇದನ್ನ ನನಗೆ ಏನಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಅಂತ ಅಂದರೆ, ಕಾಲು ಫುಲ್ಲು ಊತ ಬರೋದು, ಅಂದರೆ ನಮಗೆ ಶಿವರಿಂಗ್ ಸ್ಟಾರ್ಟ್ ಆಗೋದು, ಸೊ ಈ ಥರದ್ದೆಲ್ಲ ಆಗಿಬಿಡುತ್ತೆ. ಅಂದರೆ ವೆಯ್ಟ್ ಗೇನ್ ಆಗ್ತೀವಲ್ವ, ಸೊ ಹಾಗಾಗಿ ಕಾಲೆಲ್ಲನೂ ಸ್ವೆಲ್ಲಿಂಗ್ ಬರೋದು, ಇದೆಲ್ಲ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಗರ್ಭಕೋಶದಲ್ಲಿ ನೀರಿರುತ್ತಲ್ವಾ, ಬೇಬಿ ಸುತ್ತ ನೀರು ವಾಟರ್ ಲೆವೆಲ್ ಇರುತ್ತಲ್ವಾ, ಅದು ಕಮ್ಮಿ ಆಗಬಾರ್ದು, ಬೇಬಿನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಕೊಟ್ಟಿದ್ರೆ ಮಿಸ್ ಮಾಡದೆ ತೊಗೊಳ್ಳಿ. ನಾನಂತೂ ಒಂದಿನ ಬಿಟ್ಟು ಒಂದಿನ ಯಾವಾಗ ನೆನಪಾಗುತ್ತೋ ಆ ಟೈಮಲ್ಲಿ ತೊಗೋತೀನಿ ಅಷ್ಟೇನೆ, ಬಟ್ ಕಂಟಿನ್ಯೂ ತೊಗೋತಾ ಇಲ್ಲ. ಡಾಕ್ಟರ್ ಎವ್ರಿ ಡೇನೂ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಇದು ಬಂದ್ಬಿಟ್ಟು ಸೇಮ್ ನಿಮಗೆ ನಾವು ರಸ್ನ ಕುಡಿತಾ ಇದ್ವಿ ಅಲ್ವಾ, ಸೊ ಅದೇ ಥರ ಆರೆಂಜ್ ಫ್ಲೇವರ್ ಬಿಟ್ಟು ಇದರಲ್ಲಿ ಬೇರೆ ಯಾವ ಫ್ಲೇವರು ಬರೋದಿಲ್ವಂತೆ. ಸೊ ಸೇಮ್ ರಸ್ನ ಅಂತಾನೆ ನೀವು ಅನ್ಕೋಬೋದು. ಯಾವುದೇ ಥರ ಮೆಡಿಸನ್ದು ಸ್ಮೆಲ್ ಬರೋದಿಲ್ಲ, ಏನಿಲ್ಲ. ಒಂಥರ ಜ್ಯೂಸೇ, ರಸ್ನ ಜ್ಯೂಸ್ ಕುಡ್ದಂಗೆ ಆಗುತ್ತೆ. ಒಳ್ಳೆಯದು.
ಮೇಯ್ನ್ ನಮಗೆ ಬೇಬಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ಮಿಸ್ ಮಾಡಿದ್ರೆ ತಗೊಳ್ಳೇಬೇಕು. ಯಾಕಂದರೆ ಟೈಮ್ ಆಗ್ತಾ ಆಗ್ತಾ ಎಲ್ಲರಿಗೂ ಆಲ್ಮೋಸ್ಟ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ಸರೌಂಡಿಂಗ್ ನಾನು ಕೇಳಿರೋದೇನೇ ಗರ್ಭಕೋಶದಲ್ಲಿ ನೀರಿರಲಿಲ್ಲ, ಬೇಬಿ ಸುತ್ತ ನೀರಿರಲಿಲ್ಲ, ಕಮ್ಮಿ ಆಗಿತ್ತು, ಸೊ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂತ ನನ್ನ ಫ್ರೆಂಡೇ ರೀಸೆಂಟಾಗಿ ಹೇಳಿದ್ರು. ಅಂದರೆ ವಾಟರ್ ಲೆವೆಲ್ 8 ಮಂತ್ಸಲ್ಲಿ ನೀರು ಕಮ್ಮಿ ಆಗಿಬಿಟ್ಟಿತ್ತು, ಅದಕ್ಕಾಗಿ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳಿದರು. ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು, ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ. ಸೊ ಅದ್ರ ಬದಲು ಈ ಥರ ಡಾಕ್ಟರ್ ಕೊಟ್ಟಿರೋದನ್ನು ಫಾಲೋ ಮಾಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಆ ಥರ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಲ್ವಾ. ಸೊ ನಾನೊಂದು ಗ್ಲಾಸ್ ನೀರು ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೇಮ್ ನಿಮಗೆ ಕಲರ್ ಕೂಡ ಆ್ಯಂಡ್ ಇದ್ರ ಫ್ಲೇವರು ಎಲ್ಲದು ಸೇಮ್ ರಸನೇ ತೋರಿಸ್ತೀನಿ ರೀ. ನಾನು ಮಿಕ್ಸ್ ಮಾಡಿ ಆದಮೇಲೆ ತೋರಿಸ್ತೀನಿ. ಬಟ್ ಏನು ಅಂತ ಅಂದರೆ ಕುಡಿಬೇಕಾದ್ರೆ ಕೆಳಗಡೆ ಕೂತ್ಬಿಡುತ್ತೆ ಪೌಡರ್ ಎಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು, ಇಲ್ಲ ಅಂತ ಅಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಕುಡಿಯೋಕ್ಕಾಗಲ್ಲ. ಸ್ಮೆಲ್ ಕೂಡ ಸೇಮ್ ರಸ್ನದೇ. ರಸ್ನ ಎಲ್ಲರೂ ಕುಡ್ದಿರ್ತೀರ, ಗೊತ್ತಿರುತ್ತೆ ಅದ್ರ ಫ್ಲೇವರ್ ಹೆಂಗಿರುತ್ತೆ, ಸ್ಮೆಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಲರ್ ಹೇಗಿರುತ್ತೆ ಅಂತ ನೋಡಿ. ಕಲರ್ ಕೂಡ ಸೇಮ್ ರಸ್ನದೇ ಕಲರ್ ಕಾಣಿಸ್ತಿಲ್ಲ ಅನಿಸುತ್ತೆ. ಸೇಮ್ ರಸ್ನ ಕಲರೇ, ಟೇಸ್ಟ್ ಕೂಡ ಹಾಗೆ ಇದೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ತೊಗೊಂಬಂದು ಇಟ್ಕೊಂಡು ತುಂಬ ದಿನ ಆಯಿತು, ಬಟ್ ನಾನು ಕುಡ್ದಿರಲಿಲ್ಲ. ಇವಾಗ ನೆನಪಾಯಿತು ಕುಡಿಬೇಕು ಅಂತ, ಅದಕ್ಕೆ ನಿಮಗೂ ಕೂಡ ಹೇಳ್ದಾಗ ಆಗತ್ತೆ. ಆ್ಯಂಡ್ ಇದನ್ನು ನೀವು ಡಾಕ್ಟರ್ನ ಕೇಳಿಬಿಟ್ಟು ತೊಗೊಳ್ಳಿ. ಆ ಥರ ಏನಾದರೂ ಇನ್ ಕೇಸ್ ನಿಮಗೆ ತೊಗೋಬೇಕು ಅಂತ ಅನಿಸಿದ್ರೆ ಡಾಕ್ಟರ್ ಹತ್ರ ಕೇಳಿ, ಅವ್ರೇನಾದರೂ ಕೊಟ್ಟರು ಅಂದರೆ ತೊಗೊಳ್ಳಿ, ಮಿಸ್ ಮಾಡದೆ ತೊಗೊಳ್ಳಿ. ಬೇಬಿ ಹೆಲ್ದಿಯಾಗಿ ಪ್ರೊಟೆಕ್ಟ್ ಆಗಿರೋದು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ಪೌಡರ್ನ ತೊಗೊಂಡಿದ ತಕ್ಷಣ ನೀರು ಚೆನ್ನಾಗಿರುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಬೇಬಿನ ಅಂತಲ್ಲ, ನೀರು ಕೂಡ ಚೆನ್ನಾಗಿ ಕುಡಿಬೇಕು. ಒಂದು 3 ಇಂದ 4 ಲೀಟರ್ ಅಂತೂ ಕಂಪಲ್ಸರಿ ನೀರು ಕುಡಿಬೇಕು. ನೀರು ಕುಡಿತಾ ಜೊತೆಲಿ ಇದು ಒಂದು ಟೈಮ್ ತಗೊಳ್ಳಿ ಅಷ್ಟೇ, ತಗೋಬೇಕಷ್ಟೇನೆ. ಅದನ್ನ ಬಿಟ್ಟು ನೀರನ್ನ ಕಮ್ಮಿ ಮಾಡಿಬಿಟ್ಟು ಇದನ್ನ ತಗೋತೀವಿ ಅಂತ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ನೀರು ಕೂಡ ತುಂಬ ಇಂಪಾರ್ಟೆಂಟು. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.